ರಾತ್ರಿಯ ನೀರವತೆ 4 ಕಡೆ ಹರಡಿತ್ತು. ಆ ನೀರವತೆಯನ್ನ ಒಂದು ವಿಚಿತ್ರವಾದ ದಟ್ಟವಾದ ಕಾಡು ಆವರಿಸ್ಕೊಂಡಿತ್ತು. ಅದು ಆ ಇಲಾಖೆಯ ದೃಶ್ಯವನ್ನ ತುಂಬಾನೇ ಭಯಂಕರವಾಗಿಸಿತ್ತು. ರತನ್ ಲಾಲ್ ಮತ್ತು ಚುಮ್ಕಿ ತುಂಬಾ ವೇಗವಾಗಿ ನಡೀತಾ ಅದೇ ಜಾಗದಿಂದ ಹೊರಟಿದ್ರು. ಅಯ್ಯೋ, ಯಾಕೆ ನಿಧಾನವಾಗಿ ನಡ್ಕೊಂಡ್ ಬರ್ತಾ ಇದೆಯಾ ಜುಮ್ಕೆ? ಬೇಗ ಬೇಗ ನಡಿ. ಅಯ್ಯೋ, ಬೇಗನೆ ಬರ್ತಾ ಇದ್ದೀನಲ್ಲ, ಹೇಳಿದ್ದೆ ನಾನ್ ನಿನ್ಗೆ ಇಷ್ಟ ರಾತ್ರಿಯಲ್ಲಿ ಆ ಬಿರ್ಜು ಹತ್ರ ಹೋಗೋ ಅಂತ ಯಾವ ಅವಶ್ಯಕತೆನೂ ಇಲ್ಲ ಅಂತ. ಆದ್ರೆ ನೀನೇ ಕೇಳಲಿಲ್ಲ. ಮೊದ್ಲೇ ರಾತ್ರಿ ಆಗಿದೆ, ಮತ್ತೆ ಈ ಕೆಟ್ಟ ಕಾಡು. ಚುಮ್ಕಿ ಇಷ್ಟು ಹೇಳ್ತಿದ್ದ ಹಾಗೇನೆ ಅವ್ರ ಮುಂದೆ ಒಂದು ಕಪ್ಪು ನೆರಳು ಅವರಿಬ್ಬರ ಮುಂದೆ ಬಂದು ನಿಂತು ಬಿಡ್ತು. ಮತ್ತೆ ಸ್ವಲ್ಪ ಸಮಯದಲ್ಲೇ ರತನ್ ಲಾಲ್ ಮತ್ತು ಚುಮ್ಕಿ ಕಿರ್ಚಾಟ ಆ ಇಲಾಖೆಯಲ್ಲಿ ಮುಚ್ಚೋಗತ್ತೆ. ದಿಶಾ ಒಬ್ಳು ಆರ್ಕಿಯಾಲಜಿಸ್ಟ್. ದಿಶಾಗೆ ಮೊದ್ಲಿಂದಾನೇ ಹಿಸ್ಟ್ರಿ ಅಂದ್ರೆ ತುಂಬಾ ಇಷ್ಟ ಆಗಿತ್ತು. ಮತ್ತೆ ಅವಳು ಹಿಸ್ಟ್ರಿ ಮೇಲಿನ ಪ್ರೀತಿಯಿಂದ ಅವಳು ಆರ್ಕಿಯಾಲಜಿಸ್ಟ್ ಆಗ್ಬೇಕು ಅಂತ ಇದ್ಲು. ದಿಶಾ ತುಂಬಾ ಹೊತ್ತು ಅವಳ ಆಫೀಸಲ್ಲಿ ಒಂದು ತುಂಬಾ ಹಳೆ ಮ್ಯಾಪ್ ಅನ್ನ ನೋಡ್ತಾನೆ ಕೂತಿದ್ಲು. ಆಗ ಅವಳ ಅಸಿಸ್ಟೆಂಟು ಅರ್ಜುನ್ ಬಂದು ಹೇಳ್ತಾನೆ, ದಿಶಾ, ಕಳೆದ 2 ಗಂಟೆಯಿಂದ ನೋಡ್ತಾನೆ ಇದ್ದೀನಿ, ನೀನ್ ಮ್ಯಾಪ್ನೇ ನೋಡ್ಕೊಂಡು ಕೂತಿದ್ಯಾ? ನಿನ್ಗೆಷ್ಟು ಸಲ ಹೇಳಿದೀನಿ ಅರ್ಜುನ್, ಕೆಲ್ಸ ಮಾಡುವಾಗ ಬಂದು ನನಗ್ ಟಾಂಟ್ ಕೊಡ್ಬೇಡ ಅಂತ. ಅಯ್ಯೋ, ಯಾಕೆ ಟಾಂಟ್ ಮಾಡಬಾರ್ದು? ನಿನಗೆ 3 ಸಲ TBC ಮಾಡಿ ಕೊಟ್ಟಿದ್ದೀನಿ. ಓಹೋ, ಅದಂತೂ ನಾನ್ ಮರ್ತೇ ಬಿಟ್ಟೆ. ಇತಿಹಾಸದ ಮೇಲೆ ಪ್ರೀತಿ ಇರೋದು ಒಳ್ಳೆ ವಿಷಯನೇ ದಿಶಾ, ಆದ್ರೆ ಇಷ್ಟೊಂದು ಮುಳುಗಿರಬಾರ್ದು. ಅದು ಎಲ್ಲಿವರೆಗೂ ಅಂದ್ರೆ ನೀನು ಊಟ ತಿಂಡಿ ಬಿಡುವಷ್ಟು. ಅರ್ಜುನ್, ನಾನ್ ಆರ್ಕಿಯಾಲಜಿಸ್ಟ್ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತ ಆಗಿಲ್ಲ. ನನ್ಗೆ ದುಡ್ಡು ಸಂಪಾದನೆ ಮಾಡೋದೇ ಗುರಿ ಆಗಿದ್ರೆ ನನ್ನ ಹತ್ರ ತುಂಬಾನೇ ಆಪ್ಷನ್ಸ್ಗಳಿತ್ತು. ಗೊತ್ತು ದಿಶಾ, ನಿನಗೆ ಮೊದ್ಲಿಂದನೂ ಇತಿಹಾಸದ ಮೇಲೆ ಪ್ರೀತಿ ಇದೆ ಅಂತ. ಆರ್ಕಿಯಾಲಜಿಸ್ಟ್ ಫೀಲ್ಡ್ಗೆ ಬರೋದಕ್ಕೆ ನನ್ಗೆ ಇನ್ನೊಂದು ಕಾರಣನೂ ಇದೆ. ನಾನು ಆ ಇತಿಹಾಸನ ಪ್ರಪಂಚದ ಎದುರಿಗೆ ತರೋದಕ್ಕೆ ಇಷ್ಟಪಡ್ತೀನಿ. ಅದನ್ನ ಈ ಪ್ರಪಂಚ ಮರ್ತ್ ಹೋಗಿದೆ. ಹಾಗಿದ್ರೆ ಈ ಕೆಲ್ಸದಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆದೆ? ಒಂದ್ ವೇಳೆ ನೀನು 1 ಗಂಟೆ ನಿನ್ ಬಾಯಿ ಮುಚ್ಕೊಂಡು ನನ್ನನ್ನ ಒಬ್ಬಳನ್ನೇ ಬಿಟ್ಬಿಟ್ರೆ ನನಗನ್ಸತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ನಿನ್ಗೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ. ದಿಶಾ ಮಾತನ್ನ ಕೇಳ್ತಿದ್ದಾಗೆ ಅರ್ಜುನ್ ನಗ್ನಗ್ತಾ ಆ ಆಫೀಸಿಂದ ಹೊರಗಡೆ ಬರ್ತಾನೆ. ಇದ್ದಕ್ಕಿದ್ದಾಗೆ ದಿಶಾ ಆಫೀಸ್ನ ಲೈಟ್ ಆಫ್ ಆಗತ್ತೆ. ದಿಶಾ ತಕ್ಷಣ ತನ್ನ ಹತ್ರ ಇದ್ದ ಟಾರ್ಚ್ ಅನ್ನ ಆನ್ ಮಾಡ್ತಾಳೆ. ಮತ್ತೆ ಅದ್ರ ಬೆಳಕಲ್ಲಿ ಅವಳು ಆ ಮ್ಯಾಪ್ ಅನ್ನ ನೋಡ್ತಾಳೆ. ತಕ್ಷಣ ದಿಶಾ ಕಣ್ಣಲ್ಲಿ ಹೊಳಪು ಬರುತ್ತೆ. ಮಾರನೇ ದಿನ ದಿಶಾ ಸೀದಾ ಅರ್ಜುನ್ ಮನೆಗ್ ಬರ್ತಾಳೆ. ಆಗ ಅಲ್ಲಿ ಅವಳ ಇನ್ನೊಬ್ಬ ಅಸಿಸ್ಟೆಂಟ್ ದಿವ್ಯಾ ಮೊದ್ಲೇ ಬಂದು ಅಲ್ಲಿ ಕೂತಿರ್ತಾಳೆ. ನಿನ್ನ ಮುಖ ನೋಡಿ ಹೇಗನ್ನಿಸ್ತದೆ ಅಂದ್ರೆ ದಿಶಾ, ರಾತ್ರಿ ಪೂರ್ತಿ ನಿನ್ ಮಲ್ಗೆ ಇಲ್ಲ ಅಂತ. ಮತ್ತೆ ನಿನ್ನ ಮುಖದ ಕಾನ್ಫಿಡೆನ್ಸ್ ನನಗೆ ಏನ್ ಹೇಳ್ತಿದೆ ಅಂದ್ರೆ ನಿನ್ನ ಕೈಗೆ ಏನೋ ಸಿಕ್ಕಿದೆ ಅಂತ. ನೀನಂತೂ ಸರಿಯಾಗಿ ಗೆಸ್ ಮಾಡಿದ್ಯಾ ಅರ್ಜುನ್. ಹಾಗಾದ್ರೆ ನನ್ಗೆ ಬೇಗ ಹೇಳು ದಿಶಾ, ನಿನ್ ಕೈಗೆ ಯಾವ್ದಾದ್ರೂ ಹಳೆ ಖಜಾನೆ ಮ್ಯಾಪ್ ಸಿಕ್ಬಿಡ್ತಾ ಏನೋ? ದಿವ್ಯಾ, ನಿನಗಂತೂ ಕೂತ್ರೆ ನಿಂತ್ರೆ ಮಲಗಿದ್ರೆ ಎದ್ರೆ ಎಲ್ಲ ಖಜಾನೆನೇ ಕಾಣಿಸ್ತಿರತ್ತೆ. ಈ ಮಾತನ್ನ ಹೇಳಿ ದಿಶಾ ಒಂದು ದೊಡ್ಡ ಪುಸ್ತಕನ ಅರ್ಜುನ್ ಮತ್ತೆ ದಿವ್ಯಾ ಮುಂದೆ ಇಡ್ತಾಳೆ. ಆ ಪುಸ್ತಕದಲ್ಲಿ ಯಾವುದೋ ಒಂದು ಹಳೆ ಸಮುದಾಯದ ಬಗ್ಗೆ ಬರ್ದಿರತ್ತೆ. ನನಗಿನ್ನೂ ಅರ್ಥ ಆಗ್ತಿಲ್ಲ ದಿಶಾ, ನೀನ್ ಏನ್ ತೋರ್ಸಕ್ ಹೊರಟಿದ್ಯಾ ಅಂತ. ಅರ್ಜುನ್, ಇಲ್ ನೋಡು. ಈ ಪುಸ್ತಕದ ಪ್ರಕಾರ ಇವತ್ತಿಂದ ಸುಮಾರು 3000 ವರ್ಷದ ಹಿಂದೆ ಚಿಂಕುಪುರದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಆದ್ರೆ ಈಗ ಅಲ್ಲಿ ಪಾಳ್ ಬಿದ್ದಿರೋ ಜಾಗ ಬಿಟ್ಟು ಇನ್ನೇನೂ ಇಲ್ಲ. ಇಷ್ಟನ್ನ ಹೇಳಿ ದಿಶಾ ಒಂದು ಹಳೆ ಮ್ಯಾಪ್ ಅನ್ನ ತಗೊಂಡು ಟೇಬಲ್ ಮೇಲೆ ಇಡ್ತಾಳೆ. ಈಗ ಈ ಮ್ಯಾಪ್ ಅನ್ನ ದೃಷ್ಟಿ ಇಟ್ಟು ನೋಡು. ಹಾ, ಅದ್ರಲ್ಲಿ ಹೊಸ್ತೇನಿದೆ? ನಮ್ಗೆ ಮ್ಯಾಪ್ ಅಲ್ಲೂ ಕಣಿವೆನೇ ಕಾಣಿಸ್ತಿದೆ. ಇದನ್ನೇ ನಾನ್ ನಿನ್ಗೆ ಹೇಳಕ್ಕೆ ಹೋಗ್ತಾ ಇರೋದು. ಈ ಹಳೆ ಪುಸ್ತಕದಲ್ಲಿ ಅಲ್ಲಿದ್ದ ಯಾವುದೋ ಸಮುದಾಯದ ಬಗ್ಗೆ ಬರ್ದಿದೆ ಅಂತ. ಮತ್ತೆ ಈಗ ಅಲ್ಲಿ ಪಾಳ್ ಬಿದ್ದ ಜಾಗ ಇದೆ. ನನಗ್ ನಂಬಿಕೆ ಇದೆ ಆ ಹಾಳ್ ಬಿದ್ದಿರೋ ಜಾಗದಲ್ಲಿ ನಮಗ್ ಖಂಡಿತ ಆ ಸಮುದಾಯದ ಬಗ್ಗೆ ಏನಾದ್ರೂ ಗೊತ್ತಾಗತ್ತೆ. ಎಷ್ಟೋ 1000 ವರ್ಷಗಳ ಹಿಂದೆ ಮುಚ್ಚೋಗಿರೋ ಸತ್ಯ ಗೊತ್ತಾಗತ್ತೆ. ಆದ್ರೆ ನೀನ್ ಅನ್ಕೊಂಡಿರೋದು ಸುಳ್ಳಾಗ್ಬೋದಲ್ವಾ? ನಾವಲ್ಲಿ ಹುಡುಕಿ ನಮ್ಗೇನು ಸಿಗ್ಲಿಲ್ಲ ಅಂದ್ರೆ ಸೋತೋಗ್ತೀವಿ. ಸೋಲು ಮತ್ತೆ ಗೆಲುವಿನ ಮಧ್ಯೆ ಒಂದೇ ಒಂದು ಅಕ್ಷರದ ವ್ಯತ್ಯಾಸ ಇರತ್ತೆ ಅಷ್ಟೇ. ನನಗನ್ನಿಸ್ತಿದೆ ಈ ಸಾರಿ ನಾವು ಖಂಡಿತ ಗೆದ್ದೇ ಗೆಲ್ತೀವಿ ಅಂತ. ಇಷ್ಟು ಮಾತನ್ನ ಹೇಳಿ ದಿಶಾ ಅರ್ಜುನ್ಗೆ ಹೇಳ್ತಾಳೆ, ನೀನ್ ಈಗ್ಲೇ ಈ ಕ್ಷಣನೇ ಚಿಂಕುಪುರಕ್ಕೆ ಹೋಗ್ಬಿಡ್ಬಾ. ನಮ್ ಟೀಮಲ್ಲಿರೋ ಕೆಲವ್ರನ್ನ ನೀನ್ ಅಲ್ಲಿ ಕರ್ಕೊಂಡು ಹೋಗು. ಮತ್ತೆ ನಿನ್ ಕೈಲಾದ್ರೆ ಚಿಂಕುಪುರದವರೇ ಯಾರಾದ್ರೂ ಸಿಕ್ಕಿದ್ರೆ ನೋಡು. ಯಾಕೆಂದ್ರೆ ಕೆಲ್ಸಕ್ಕೆ ತುಂಬಾ ಜನ ಬೇಕು. ನಾನು ಮತ್ತೆ ದಿವ್ಯಾ ಎಲ್ಲ ರೆಡಿ ಮಾಡ್ಕೊಂಡು ನಾಳೆ ಚಿಂಕುಪುರಕ್ ಬರ್ತೀವಿ, ಓಕೆ? ಅರ್ಜುನ್ ಟೀಮ್ನ ಕರ್ಕೊಂಡು ಚಿಂಕುಪುರಕ್ಕೆ ಬಂದ್ಬಿಡ್ತಾನೆ.
ಚಿಂಕುಪುರ ಒಂದು ಚಿಕ್ಕ ಹಳ್ಳಿ ಆಗಿತ್ತು. ಅದರ 4 ದಿಕ್ಕಲ್ಲೂ ಬರೀ ಕಾಡೇ ತುಂಬಿ ಹೋಗಿತ್ತು. ಮಾರನೇ ದಿನ ದಿವ್ಯಾ ಮತ್ತೆ ದಿಶಾ ಅವ್ರ ಕಾರಿಂದ ಚಿಂಕುಪುರಕ್ಕೆ ಬರ್ತಾರೆ. ನನ್ಗಂತೂ ಇಷ್ಟು ದೂರ ಪ್ರಯಾಣ ಮಾಡಿ ನನ್ ಸೊಂಟನೇ ಬಿದ್ದೋಯ್ತು. ಕೆಲ್ಸಗಾರರೆಲ್ಲ ಬಂದಿದ್ದಾರೆ ದಿಶಾ. ಎಲ್ಲ ಕೆಲ್ಸಗಾರರು ಗುಂಡಿ ತೋಡ್ತಾ ಇದ್ದಾರೆ. ದಿಶಾ ಗುಂಡಿ ತೋಡ್ತಾ ಇರೋ ಕೆಲ್ಸಗಾರರ ಹತ್ರ ಬಂದು ಅಲ್ಲೇ ಅಕ್ಕಪಕ್ಕದಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ಲು. ನಾನ್ ನಿನಗ್ ಮೊದ್ಲೇ ಹೇಳಿದ್ದೆ, ಸ್ವಲ್ಪ ಜನನ ನೀನು ಚಿಂಕುಪುರದಿಂದಲೇ ಹೈರ್ ಮಾಡ್ಕೋ ಅಂತ. ದಿಶಾ, ಈ ಪಾಳ್ ಬಿದ್ದಿರೋ ಮನೆ ಹೆಸರು ಕೇಳಿದ್ರೆ ಎಲ್ರು ಭಯ ಪಡ್ತಾ ಇದ್ದಾರೆ. ಅದು ಅಲ್ಲದೆ ನಾವು ಹೇಳಿದ್ವಿ ಈ ಮನೆ ಕೆಳಗಡೆ ನಾವು ಹೊಂಡ ತೋಡ್ತಾ ಇದೀವಿ ಅಂತ. ಆಗ ಅವ್ರ ಮುಖದಲ್ಲಿ ತುಂಬಾನೇ ಭಯ ಕಾಣಿಸ್ತಾ ಇತ್ತು. ಮತ್ತವರು ತುಂಬಾನೇ ಭಯ ಪಟ್ಟು ಅವ್ರ ಮನೆ ಬಾಗಿಲನ್ನ ಮುಚ್ಕೊಂಡು ಒಳಗ್ ಹೋದ್ರು. ಇದು ಅವ್ರ ತಪ್ಪಲ್ಲ ಅರ್ಜುನ್. ಈ ಊರಿನ ಜನ ಓದೋದು ಇಲ್ಲ, ಅವ್ರ ಮಕ್ಕಳನ್ನ ಕೂಡ ಓದ್ಸೋದಿಲ್ಲ. ನನ್ಗನ್ಸತ್ತೆ ಈ ಜಾಗದ ಬಗ್ಗೆ ಯಾವ್ದಾದ್ರೂ ಕೆಟ್ಟ ಕಟ್ಟುಕತೆಗಳು ಇರಬಹುದು. ನೀನ್ ಸರಿಯಾಗಿ ಹೇಳ್ದೆ, ಎಲ್ಲ ಪಾಳ್ ಬಿದ್ದಿರೋ ಊರುಗಳಲ್ಲಿ ಭೂತ ಪ್ರೇತ ಪಿಶಾಚಿ ಇರುತ್ತೆ ಅಂತ ಕತೆ ಇರುತ್ತೆ. ನೀನು ಕೆಲ್ಸಗಾರರ ಮೇಲೆ ಗಮನ ಇಡು, ಮತ್ತೆ ರಾತ್ರಿ ಕೂಡ ಕೆಲಸ ಮಾಡ್ಸು. ನನ್ಗೆ ಆದಷ್ಟು ಬೇಗ ಪಾಸಿಟಿವ್ ರಿಸಲ್ಟ್ಸ್ ಬೇಕು. ದಿಶಾ ಮಾತನ್ನ ಕೇಳಿ ಅರ್ಜುನ್ ಕೆಲ್ಸಗಾರರ ಹತ್ರ ಬರ್ತಾನೆ. ದಿಶಾ ಹಗಲು ರಾತ್ರಿ ಕಷ್ಟಪಟ್ಟು ತನ್ನ ಕೆಲಸ ಮಾಡೋದಕ್ ಶುರು ಮಾಡ್ತಾಳೆ. 3 ದಿನದಲ್ಲಿ ದಿಶಾ ಟೀಮ್ನ ಕೆಲ್ಸಗಾರರು ತುಂಬಾ ದೊಡ್ಡ ಗುಂಡಿಯನ್ನೇ ತೋಡಿರ್ತಾರೆ. ಇದ್ದಕ್ಕಿದ್ದಾಗೆ ಒಬ್ಬ ಕೆಲ್ಸಗಾರ ಕಿರ್ಚ್ತಾ ಹೇಳ್ತಾನೆ, ಹೊಂಡ ತೋಡೋ ಕೆಲ್ಸನ ನಿಲ್ಸಿ. ನನ್ಗ್ಯಾಕೋ ಇಲ್ಲೇನೋ ಸಿಕ್ತು ಅನ್ಸುತ್ತೆ. ಇಲ್ಲಿಗೆ ಆ ದಿಶಾ ಮೇಡಮ್ನ ಕರ್ಕೊಂಡು ಬನ್ನಿ. ದಿಶಾ ಓಡ್ತಾ ಆ ಜಾಗಕ್ಕೆ ಬಂದು ತಲುಪ್ತಾಳೆ. ಈ ಜಾಗನ ತುಂಬಾ ಹುಷಾರಾಗಿ ತೋಡಿ. ಇದ್ಯಾರ್ದೋ ಅಸ್ಥಿಪಂಜರ ಅಂತ ಅನಿಸ್ತಿದೆ. ತುಂಬಾ ಹುಷಾರು. ಈ ಅಸ್ಥಿಪಂಜರ ಸುಮಾರು 3000 ವರ್ಷ ಹಿಂದಿಂದಿರ್ಬೇಕು. ದಿಶಾ ಮಾತನ್ನ ಕೇಳಿ ಕೆಲ್ಸಗಾರರು ಆ ಜಾಗನ್ನ ನಿಧಾನವಾಗಿ ತೋಡಕ್ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ನಲ್ಲಿ ದಿಶಾ ಕಣ್ಣು ಮುಂದೆ ಒಂದು ವಿಚಿತ್ರವಾಗಿರೋ ದೊಡ್ಡ ಆಕಾರದಲ್ಲಿರೋ ಒಂದು ಅಸ್ಥಿಪಂಜರ ಕಾಣಿಸುತ್ತೆ. ಈ ಅಸ್ಥಿಪಂಜರ ನೋಡಿದ್ರೆ ಯಾರೋ ಹೆಂಗ್ಸದು ಅನ್ಸತ್ತೆ. ಅದೇ ಅಲ್ವಾ, ನಾನ್ ಅನ್ಕೋತಿದ್ದೀನಿ ಈ ಅಸ್ಥಿಪಂಜರದ ಉದ್ದ 15 ಫೀಟು ಖಂಡಿತ ಇದೆ. ಇದು ಹೇಗ್ ಸಾಧ್ಯ ಅಂತ. ದಿಶಾ ಇಷ್ಟು ಹೇಳ್ತಿದ್ದ ಹಾಗೆ ಆಗ್ಲೇ ಚಿಂಕುಪುರದ ನಿವಾಸಿಗಳು ಒಬ್ಬ ಸಾಧು ಜೊತೆಯಲ್ಲಿ ಅಲ್ಲಿಗೆ ಬರ್ತಾರೆ. ಆ ಅಸ್ಥಿಪಂಜರನ ನೋಡಿ ಆ ಸಾಧು ಕಣ್ಣಲ್ಲಿ ಭಯ ಮತ್ತೆ ಆತಂಕ ಎದ್ದು ಕಾಣಿಸ್ತಾ ಇತ್ತು. ಏ ಅಸ್ಥಿಪಂಜರನ ಮತ್ತೆ ಅಲ್ಲೇ ಹೂತಾಕೋ ಹುಡ್ಗಿ. ನಿನಗಿದ್ರ ಬಗ್ಗೆ ಗೊತ್ತೇ ಇಲ್ಲ. ನೀನ್ ಏನ್ ಮಾಡಕ್ ಹೊರಟಿದ್ಯಾ ಅಂತ. ನೋಡಿ, ನನಗೆ ನಿಮ್ ಯಾವ ಮಾತು ಬೇಕಾಗಿಲ್ಲ. ನನಗೆ ನನ್ ಕೆಲ್ಸ ಮಾಡೋದಕ್ ಬಿಡಿ. ಮೂರ್ಖ ಹುಡ್ಗಿ, ಹೇಳ್ತಾರೆ ಈ ಪಾಳು ಬಿದ್ದ ಮನೆಯ ಪೂರ್ತಿ ಇಲಾಖೆ ಯಾವುದೋ ಕಾಲದಲ್ಲಿ ರಾಕ್ಷಸರ ಇಲಾಖೆಯಾಗಿತ್ತು. ನೀನ್ ಯಾವತ್ತಾದ್ರೂ ಭಸ್ಮಿ ಹೆಸರು ಕೇಳಿದ್ಯಾ? ಇದೇನ್ ಹೇಳ್ತಾ ಇದ್ದೀರಾ ನೀವು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಿನಗೆ ಯಾವ ಅಸ್ಥಿಪಂಜರ ಸಿಕ್ಕಿದ್ಯೋ ಆ ಅಸ್ಥಿಪಂಜರನ ನೋಡಿದ್ಮೇಲೂ ನಿನಗೇನು ಅರ್ಥ ಆಗ್ತಿಲ್ವಾ? ಯಾವ್ದಾದ್ರೂ ಸ್ತ್ರೀಯ ಆಕಾರ ಇಷ್ಟು ದೊಡ್ಡದಾಗಿರ್ತಾ? ನೀನೇ ಹೇಳು. ಈ ಪೂರ್ತಿ ಇಲಾಖೆ ಒಂದು ಕಾಲದಲ್ಲಿ ಭಸ್ಮಿಯ ಸಮುದಾಯ ಆಗಿತ್ತು. ನೀವ್ ಯಾವ ಭಸ್ಮಿ ಬಗ್ಗೆ ಮಾತಾಡ್ತಿದ್ದೀರಾ? ಯಾರದು? ಭಸ್ಮಿ ಅಂದ್ರೆ ಒಬ್ಳು ರಾಕ್ಷಸಿ. ಅವಳು ತುಂಬಾನೇ ಶಕ್ತಿವಂತಳಾಗಿದ್ಲು. ಅವಳು ಯಾರ ರೂಪ ಕೂಡ ಧಾರಣೆ ಮಾಡೋದ್ರಲ್ಲಿ ಪ್ರತಿಭಾವಂತಳಾಗಿದ್ಲು. ಅವಳು ತುಂಬಾನೇ ಭಯಾನಕ ಕೂಡ. ಈ ಭೂಮಿ ಕೆಳಗಡೆ ಎಷ್ಟು ಅಸ್ಥಿಪಂಜರಗಳು ಸಿಗುತ್ತೋ ಅದೆಲ್ಲ ಅವಳ ಸಮುದಾಯಕ್ಕೆ ಸೇರಿದ್ದು. ಒಂದ್ ವೇಳೆ ನಮ್ಮೆಲ್ಲರ ಮತ್ತೆ ನಿನ್ನ ಪ್ರಾಣನ ಉಳಿಸ್ಬೇಕು ಅನ್ಕೋತೀಯೋ ಈಗಲೇ ಇಲ್ಲಿಂದ ಹೋಗ್ಬಿಡೋ. ನೋಡಿ, ನಾನ್ ನಿಮ್ ಮಾತನ್ನ ಸೈಲೆಂಟ್ ಆಗಿ ಕೇಳ್ತಿದ್ದೀನಿ ಅಂದ್ಮೇಲೆ ನೀವು ಈ ತರ ಅನ್ಕೋಬೇಡಿ. ನೀವ್ ಹೇಳಿದ್ದನ್ನೆಲ್ಲ ನಾನ್ ಕೇಳ್ತೀನಿ ಅಂತ. ಈಗ ಇಲ್ಲಿ ಯಾರೆಲ್ಲ ಇದಾರೋ ಅವರೆಲ್ಲ ಓದಿರೋರು ಬರ್ದಿರೋರು. ಮೂರ್ಖ ಹುಡುಗಿ, ಈ ಪಾಳು ಬಿದ್ದ ಮನೆಯಿಂದ ಎಷ್ಟೋ ಸಲ ಊರ್ ಜನರಿಗೆ ರಹಸ್ಯಮಯವಾಗಿ ಹತ್ಯೆಗಳು ನಡೀತಾನೆ ಇದೆ. ಮತ್ತೆ ಈ ಪಾಳು ಬಿದ್ದ ಮನೆ ಹತ್ರ ಯಾರೇ ಸತ್ರು ಅವ್ರ ದೇಹದಲ್ಲಿ ಮಾಂಸನೇ ಇರಲ್ಲ. ಬದ್ಲಿಗೆ ಅವ್ರು ನಮ್ಗೆ ಅಸ್ಥಿಪಂಜರ ಆಗೇ ಸಿಗ್ತಾರೆ. ಆ ಸಾಧು ಮಾತನ್ನ ಕೇಳಿ ದಿಶಾ ತನ್ನ ಟೀಮ್ ಕೆಲ್ಸಗಾರರಿಗೆ ಹೇಳ್ತಾಳೆ, ಇವ್ರನ್ನೆಲ್ಲ ಆಚೆ ಕಳಿಸಿ. ದಿಶಾ ಟೀಮ್ನ ಕೆಲ್ಸಗಾರರು ಅಲ್ಲಿದ್ದ ಜನರನ್ನ ಆಚೆ ಕಳಿಸ್ತಾರೆ. ದಿಶಾ ಆ ಅಸ್ಥಿಪಂಜರನ ತನ್ನ ಟೆಂಟ್ ಒಳಗೆ ತಗೊಂಡ್ ಬರ್ತಾಳೆ. ಅರ್ಧ ರಾತ್ರಿಗಿಂತ ಹೆಚ್ಚು ಸಮಯ ಆಗಿರತ್ತೆ. ದಿಶಾ ಲ್ಯಾಟಿನ್ನ ಬೆಳಕಲ್ಲಿ ಆ ಅಸ್ಥಿ ಪಂಜರನ್ನ ಟೆಸ್ಟ್ ಮಾಡ್ತಿರ್ತಾಳೆ. ಆಗ ಇದ್ದಕ್ಕಿದ್ದಾಗೆ ಹೊರಗಡೆಯಿಂದ ಯಾವುದೋ ಹೆಂಗ್ಸು ಆ ಜಾಗದಲ್ಲಿ ಕಿರ್ಚಕ್ ಶುರು ಮಾಡ್ತಾಳೆ. ಮತ್ತೆ ನೋಡ್ತಿದ್ದ ಹಾಗೆ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬೋಗತ್ತೆ. ಜೋರಾಗಿ ಗಾಳಿ ಬೀಸತ್ತೆ. ಸ್ವಲ್ಪ ಸಮಯದಲ್ಲೇ ಆ ಗಾಳಿಯಿಂದ ಒಂದು ದೊಡ್ಡ ಬಿರುಗಾಳಿ ಸೃಷ್ಟಿಯಾಗತ್ತೆ. ಹೊರಗಡೆ ದಿವ್ಯಾ ಮತ್ತೆ ಅರ್ಜುನ್
ಕಕ್ಕ ಬಿಕ್ಕಿಯಾಗಿ ನಿಂತ್ಕೊಂಡು ಬದ್ಲಾಗಿರೋ ವಾತಾವರಣನ ನೋಡ್ತಿರ್ತಾರೆ. ಇದ್ದಕ್ಕಿದ್ದಾಗೆ ವಾತಾವರಣ ಹೇಗ್ ಬದ್ಲಾಯ್ತು? ಸ್ವಲ್ಪ ಸಮಯಕ್ ಮುಂಚೆ ಎಲ್ಲ ಸರಿ ಇತ್ತಲ್ಲ. ಗೊತ್ತಾಗ್ತಿಲ್ಲ ದಿಶಾ, ನನಗೂ ಯಾಕೋ ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಒಂದ್ ವೇಳೆ ಆ ಸಾಧು ಹೇಳ್ತಿರೋದೆಲ್ಲ ನಿಜ ಅಲ್ಲ ತಾನೆ? ನನ್ಗನ್ನಿಸ್ತಿದೆ ಅರ್ಜುನ್, ಆ ಸಾಧು ನಿಜ ಹೇಳ್ತಿದ್ರು ಅಂತ. ನಾವೆಲ್ಲರೂ ಸೇರ್ಕೊಂಡು ಯಾವ್ದಾದ್ರೂ ದೊಡ್ಡ ತಪ್ಪು ಮಾಡ್ಬಿಟ್ವಾ ಅಂತ. ಓಹೋ, ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ದಿಶಾ ಹೀಗೆ ಕೂಗಾಡ್ತಾ ಒಬ್ಬ ಕೆಲ್ಸಗಾರನ್ನ ಕರೀತಾಳೆ. ಏಯ್, ನೀನ್ ಸ್ವಲ್ಪ ಬೇಗ ಬಾ ಇಲ್ಲಿ. ಕೆಲ್ಸಗಾರ ದಿಶಾ ಹತ್ರ ಬರ್ತಾನೆ. ದಿಶಾ ಮೇಡಮ್ ಅವರೇ, ಗಾಳಿ ತುಂಬಾ ವೇಗವಾಗಿ ಬರ್ತಾ ಇದೆ. ಇದರಿಂದ ಎಲ್ಲ ಜನರು ತುಂಬಾನೇ ಭಯ ಪಡ್ತಾ ಇದಾರೆ. ಕಾಡಲ್ಲಿ ಇಂಥ ಬಿರುಗಾಳಿ ಎಲ್ಲ ಬೀಸ್ತಾ ಇರತ್ತೆ. ಹೋಗು, ನೀನು ನನ್ ಟೆಂಟ್ ಒಳಗ್ ಹೋಗು. ಮತ್ತೆ ಆ ಅಸ್ಥಿ ಪಂಜರನ ಹುಷಾರಾಗಿ ನೋಡ್ಕೋ. ಈ ಬಿರುಗಾಳಿಯಿಂದ ನನ್ ಕೆಲ್ಸಕ್ಕೆ ಯಾವುದೇ ಅಡ್ಡಿ ಆಗ್ಬಾರ್ದು. ದಿಶಾ ಹೇಳ್ತಿದ್ದಾಗೆ ಆ ಕೆಲ್ಸಗಾರ ಇಷ್ಟ ಇಲ್ದೇ ಇದ್ರೂ ಕೂಡ ಆ ಟೆಂಟ್ ಒಳಗೆ ಹೋಗ್ತಾನೆ. ಒಳಗ್ ಹೋಗ್ತಿದ್ದಾಗೆ ಆ ಕೆಲ್ಸಗಾರ ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಆಗ ಇದ್ದಕ್ಕಿದ್ದಾಗೆ ಬಿರುಗಾಳಿಯಲ್ಲಿ ಆ ಟೆಂಟು ಹಾರ್ಕೊಂಡ್ ಹೋಗ್ಬಿಡತ್ತೆ. ಅಲ್ಲಿ ನಡೀತಿರೋ ಆ ದೃಶ್ಯನ ನೋಡಿ ದಿಶಾ ಮತ್ತೆ ದಿವ್ಯಾ ಮತ್ತೆ ಅರ್ಜುನ್ನ ಕಣ್ಣುಗಳು ಭಯದಲ್ಲಿ ಎದ್ದು ಕಾಣುತ್ತೆ. ಅವ್ರು ನೋಡ್ತಾರೆ, ಆ ದೊಡ್ಡ ಅಸ್ಥಿ ಪಂಜರದಲ್ಲಿ ಅಲ್ಲಲ್ಲಿ ಸ್ವಲ್ಪ ಮಾಂಸ ಬೆಳೆದಿರತ್ತೆ. ಅವ್ರು ಮೂವರ್ನು ನೋಡಿ ಅವಳು ತುಂಬಾ ವಿಚಿತ್ರವಾಗಿ ನಗೋಕ್ ಶುರು ಮಾಡ್ತಾಳೆ. ಆ ಸಾಧು ಹೇಳಿದ ಮಾತು ನಿಜನೇ ದಿಶಾ. ಅರ್ಜುನ್ ಹೀಗೆ ಹೇಳ್ತಿದ್ದ ಹಾಗೆ ಅರ್ಜುನ್ ದೇಹದ ಮಾಂಸ ಎಲ್ಲ ಅವನ ದೇಹದಿಂದ ಮಾಯ ಆಗ್ಬಿಡತ್ತೆ. ಮತ್ತೆ ಸ್ವಲ್ಪ ಸಮಯದಲ್ಲೇ ಅರ್ಜುನ್ ಅಸ್ಥಿಪಂಜರ ಆಗಿ ನೆಲದ ಮೇಲೆ ಬಿದ್ದಿರ್ತಾನೆ. ಮತ್ತೆ ಸ್ವಲ್ಪ ಸಮಯದಲ್ಲಿ ದಿವ್ಯಾ ಜೊತೆಲ್ ಕೂಡ ಹೀಗೆ ಆಗತ್ತೆ. ಈಗ ಆ ದೊಡ್ಡ ಅಸ್ಥಿಪಂಜರದಲ್ಲಿ ಅರ್ಧ ಮಾಂಸ ತುಂಬ ಹೋಗಿರತ್ತೆ. ಆ ಅಸ್ಥಿಪಂಜರ ಒಂದು ಭಯಂಕರ ಹೆಂಗ್ಸಾಗಿರತ್ತೆ. ಆಗ ಆ ಭಯಂಕರ ಹೆಂಗ್ಸು ನೆಲದಿಂದ 20 ಫೀಟ್ ಹಾರೋದಕ್ ಶುರು ಮಾಡ್ತಾಳೆ. ಯಾರ್ ನೀನು? ನೀನ್ ನನ್ ಫ್ರೆಂಡ್ಸ್ನ ಯಾಕೆ ಸಾಯಿಸ್ಬಿಟ್ಟೆ? ರಾಕ್ಷಸಿ, ನಾನು ಭಸ್ಮಿ ಸಮುದಾಯದವಳು. ನಾನು ಇಲ್ಲಿರೋ ಎಲ್ಲಾ ಮನುಷ್ಯರನ್ನು ಸಾಯಿಸ್ಬಿಡ್ತೀನಿ. ಆಮೇಲೆ ನನ್ನ ಶರೀರದಲ್ಲಿ ಪೂರ್ತಿ ಮಾಂಸ ತುಂಬ ಹೋಗತ್ತೆ. ಅದಾದ್ಮೇಲೆ ನಾನು ಈ ಪ್ರಪಂಚದಲ್ಲಿ ರಾಜ್ಯ ಆಳ್ತೀನಿ. ರಾಕ್ಷಸಿ ಹೀಗೆ ನಗ್ತಿದ್ದ ಹಾಗೆ ಆಗ ಅಲ್ಲಿಗೆ ಆ ಸಾಧು ಮತ್ತೆ ಬರ್ತಾನೆ. ನಾನ್ ನಿನಗೆ ಹೇಳಿದ್ದೆ ಹುಡುಗಿ, ಇಲ್ಲಿಂದ ವಾಪಸ್ ಹೋಗು ಅಂತ. ಕೊನೆಗೂ ನೀನು ಅದನ್ನೇ ಮಾಡ್ಬಿಟ್ಟೆ. ಯಾವುದ್ರ ಬಗ್ಗೆ ನನಗೆ ಭಯ ಇತ್ತು? ನೀನು ಈ ಭಸ್ಮಿಯ ಸಮುದಾಯದ ಒಬ್ಬ ರಾಕ್ಷಸಿಯನ್ನ ಎಬ್ಬಿಸ್ಬಿಟ್ಟೆ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಆಗತ್ತೆ ಬಾಬಾ? ಈ ಭಯಂಕರ ಹೆಂಗ್ಸು ನನ್ ಕಣ್ ಮುಂದೆನೆ ನನ್ ಫ್ರೆಂಡ್ಸ್ ಅನ್ನ ಸಾಯಿಸ್ಬಿಟ್ಲು. ನನ್ ಮನ್ಸು ಈಗ್ಲೂ ಈ ನಿಜನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕಣ್ಣಲ್ಲಿ ಕಂಡಿದ್ದು ಯಾವತ್ತೂ ಸುಳ್ಳಾಗಲ್ಲ ಮಗಳೇ. ಯಾವ ರೀತಿ ಭೂತ ಪ್ರೇತಗಳ ಅಸ್ತಿತ್ವ ಇರುತ್ತೋ ಅದೇ ರೀತಿ ಈ ನಮ್ಮ ಪ್ರಪಂಚದಲ್ಲಿ ರಾಕ್ಷಸರು ಮತ್ತೆ ರಾಕ್ಷಸಿಯರ ಅಸ್ತಿತ್ವ ಇರುತ್ತೆ. ಒಂದ್ ವೇಳೆ ಈ ರಾಕ್ಷಸನ ಇವತ್ತೇ ನಾಶ ಮಾಡಿಲ್ಲ ಅಂದ್ರೆ ಅವಳು ಇಡೀ ಪ್ರಪಂಚವನ್ನೇ ನಾಶ ಮಾಡ್ಬಿಡ್ತಾಳೆ. ನಾನ್ ನೋಡ್ದೆ, ನನ್ ಟೀಮ್ ಅಲ್ಲಿರೋ ಎಲ್ಲಾ ಕೆಲ್ಸಗಾರರ ಮಾಂಸನು ಕ್ಷಣದಲ್ಲೇ ಮಾಯ ಆಗ್ಬಿಡ್ತು. ಮತ್ತೆ ಅವರೆಲ್ಲರೂ ಅಸ್ಥಿ ಪಂಜರ ಆಗ್ಬಿಟ್ರು. ನನ್ನನ್ನ ಕ್ಷಮಿಸ್ಬೇಡಿ ಬಾಬಾ. ಹೇಗಾದ್ರೂ ಸರಿ ಈ ರಾಕ್ಷಸಿನ ಮತ್ತೆ ಅಸ್ಥಿ ಪಂಜರ ಮಾಡ್ಬೇಡಿ. ಸಾಧು ಕಣ್ಮುಚ್ಕೊಂಡು ಮಂತ್ರ ಪಠ್ಸೋಕೆ ಶುರು ಮಾಡ್ತಾರೆ. ಇದ್ದಕ್ಕಿದ್ದಾಗೆ ಆ ರಾಕ್ಷಸಿ ಸಾಧು ಕಡೆ ನೋಡಿ ಕೋಪದಿಂದ ಹೇಳ್ತಾಳೆ, ಇಲ್ಲಿಂದ ಹೊರಟೋಗು ಸಾಧು. ನಿನ್ನಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ಇವ್ರುಗಳನ್ನೆಲ್ಲ ಬಿಟ್ಬಿಡೋ ರಾಕ್ಷಸಿ. ಈ ಮುಗ್ಧ ಮನುಷ್ಯರು ನಿನ್ಗೇನ್ ಅನ್ಯಾಯ ಮಾಡಿದ್ರು? ಯಾಕೆ ಈ ಮನುಷ್ಯರನ್ನೆಲ್ಲ ಇಷ್ಟು ಕ್ರೂರವಾಗಿ ಸಾಯಿಸ್ತಿದ್ಯಾ? ಯಾಕೆಂದ್ರೆ ಇವ್ರ ಸಾವು ನನಗೆ ಶಕ್ತಿ. ನೀನ್ ನೋಡ್ಲಿಲ್ವಾ ಯಾವುದೇ ವ್ಯಕ್ತಿಯ ಮಾಂಸನ ನಾನು ಹೇಗೆ ನನ್ನ ದೇಹಕ್ಕೆ ಅಂಟಿಸ್ಕೋತಾ ಇದ್ದೀನಿ ಅಂತ? ಅರ್ಥ ಆಗ್ತಿದ್ಯಾ? ರಾಕ್ಷಸಿಯ ಮಾತನ್ನ ಕೇಳಿ ಸಾಧು ದೊಡ್ಡ ಯೋಚನೆಗೆ ಬೀಳ್ತಾರೆ. ಆಗ ಅವ್ರ ತಲೆಗೆ ಒಂದು ವಿಚಾರ ತಕ್ಷಣ ಹೊಳಿಯತ್ತೆ. ಆಗ ಅವರು ತಮ್ಮ ಜೋಳಿಗೆಯಿಂದ ಒಂದು ಶಕ್ತಿ ಇರೋಂತ ಕಡನ ತಗೋತಾರೆ. ಮತ್ತೆ ದಿಶಾ ಕಡೆ ನೋಡಿ ಹೇಳ್ತಾರೆ, ಈ ಕಡವನ್ನ ಈಗ್ಲೇ ಧರಿಸು ಮಗಳೇ. ಯಾಕ್ ಬಾಬಾ? ಇದು ಮಂತ್ರದಿಂದ ತುಂಬಿದೆ. ಈ ಕಡ ಹಾಕೋದ್ರಿಂದ ಆ ರಾಕ್ಷಸಿ ನಿನ್ನ ಮುಟ್ಟಕ್ಕೂ ಆಗಲ್ಲ. ಈ ರಾಕ್ಷಸಿನ ಅಸ್ಥಿಪಂಜರ ಮಾಡೋದು ತುಂಬಾನೇ ಮುಖ್ಯ. ಇಲ್ಲ ಅಂದ್ರೆ ನಾವು ಬೇಕು ಅಂದ್ರೂ ನಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಮತ್ತೆ ಸಾಧು ಹೇಳ್ತಿದ್ದಾಗೆ ದಿಶಾ ಕಡನ ಧರಿಸ್ತಾಳೆ. ನಿನ್ನ ಹತ್ರ ಒಂದ್ ವೇಳೆ ಪೆಟ್ರೋಲ್ ಇದ್ರೆ ಬೇಗ ಅದನ್ನ ತಗೊಂಡ್ ಬಾ. ಸಾಧು ಹೇಳ್ತಿದ್ದ ಹಾಗೆ ದಿಶಾ ಓಡ್ತಾ ಕಾರ್ ಪಕ್ಕದಲ್ಲಿ ಇಟ್ಟಿದ್ದ ಪೆಟ್ರೋಲ್ ಕ್ಯಾನ್ಗಳನ್ನ ತಗೊಂಡ್ ಬರ್ತಾಳೆ.
ಎಲ್ಲ ಅಸ್ಥಿ ಪಂಜರಕ್ಕೆ ಪೆಟ್ರೋಲ್ ಹಾಕೋ. ದಿಶಾ ಪೆಟ್ರೋಲ್ ಹಾಕ್ತಾ ಇರೋದನ್ನ ನೋಡಿ ಆ ರಾಕ್ಷಸಿ ಕಿರ್ಚೋಕೆ ಶುರು ಮಾಡ್ತಾಳೆ. ಮತ್ತೆ ಹಾರ್ತಾ ಬಂದು ದಿಶಾ ಹತ್ರ ಬರ್ತಾಳೆ. ಅವಳನ್ನ ಮುಟ್ಟೋಕ್ ಬಂದ ತಕ್ಷಣ ಆ ಕ್ಷಣನೇ ಅವಳು ಹಿಂದೆ ಹೋಗಿ ಬೀಳ್ತಾಳೆ. ಈ ಎಲ್ಲ ಅಸ್ಥಿ ಪಂಜರಗಳಿಗೆ ಈಗಲೇ ಬೆಂಕಿ ಹಚ್ಚು ಮಗಳೇ. ದಿಶಾ ಎಲ್ಲ ಅಸ್ಥಿಪಂಜರಗಳಿಗೆ ಬೆಂಕಿ ಹಚ್ತಾಳೆ. ಆಗ ಸ್ವಲ್ಪ ಸಮಯದಲ್ಲೇ ಆ ರಾಕ್ಷಸಿಯ ಎಲ್ಲ ಶಕ್ತಿ ನಾಶ ಆಗೋಕೆ ಶುರುವಾಗತ್ತೆ. ಮತ್ತೆ ಅವಳು ಜೋರಾಗಿ ಕಿರ್ಚ್ಕೊಂಡು ನೆಲದ ಮೇಲೆ ಬಿದ್ಬಿಡ್ತಾಳೆ. ದಿಶಾ ಕಣ್ಮುಂದೆ ಅದೇ ಅಸ್ಥಿಪಂಜರ ಬಿದ್ದಿತ್ತು. ಅವಳು ಗುಂಡಿ ತೋಡ್ಸೋವಾಗ ಸಿಕ್ಕಿದಂತ ಅಸ್ಥಿಪಂಜರ. ಈ ಅಸ್ಥಿ ಪಂಜರನ ಅಲ್ಲೇ ಹೂತಾಕು ಮಗಳೇ, ನಿನಗೆಲ್ ಸಿಕ್ತೋ ಅಲ್ಲೇ. ದಿಶಾ ಆ ಅಸ್ಥಿಪಂಜರನ ಮತ್ತೆ ಅದೇ ಜಾಗದಲ್ಲಿ ಹೂತಾಕ್ಬಿಡ್ತಾಳೆ. ಕೆಲವು ಸಭ್ಯತೆಗಳು, ಕೆಲವು ರಹಸ್ಯಗಳು ಅದು ಮುಚ್ಚಿದ್ರೇನೆ ತುಂಬಾ ಒಳ್ಳೇದು. ಕೆಲವೊಮ್ಮೆ ನಾವು ಆ ರಹಸ್ಯಗಳನ್ನ ಬಿಡ್ಸಕ್ ಹೋಗಿ ತೊಂದರೆಗೆ ಸಿಕ್ಕಾಕೋತೀವಿ. ದಿಶಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳು ಒಬ್ಳೆ ತನ್ನ ಊರಿಗೆ ವಾಪಸ್ ಹೋಗ್ತಾಳೆ.